ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಉಪರಾಷ್ಟ್ರಪತಿ ರಾಜೀನಾಮೆ ಬಗ್ಗೆ ಈಗ ಚರ್ಚೆಗಳು ಜೋರಾಗ್ತಾ ಇವೆ. ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಒಂದು ರೀತಿ ಹಗ್ಗಜಗ್ಗಾಟನೆ ನಡೀತಾ ಇದೆ. ವಿಪಕ್ಷಗಳು ಹರಿಹಾಯ್ತಾ ಇವೆ. ಈಗ ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಒಂದು ರೀತಿ ವಿಪಕ್ಷಕ್ಕೆ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಇವತ್ತು ಸಂಸತ್ ಅಧಿವೇಶನದಲ್ಲಿ ಮುಗಿಬೀಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ವಿಪಕ್ಷದ ಸಂಸದರೆಲ್ಲರೂ ಕೂಡ. ಧನ್ಕರ್ಗೆ ನಡ್ಡಾ ಅವಮಾನಿಸಿದ್ದಾರೆ JP ನಡ್ಡಾ ಅವರು ಅನ್ನೋದು ಕಾಂಗ್ರೆಸ್ ಅವರು ಹೇಳ್ತಾ ಇರೋದು. ಈಗ ತೆರೆ ಹಿಂದೆ ಏನೋ ನಡೀತಾ ಇದೆ ಅಂತೇಳಿ ಸಂಜಯ್ ರಾವತ್ ಅವರು ಕೂಡ ಶಿವಸೇನೆ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಧನ್ಕರ್ ರಾಜೀನಾಮೆ ಕೇಂದ್ರ ಮತ್ತು ವಿಪಕ್ಷಗಳ ಜಟಾಪಟಿಗೆ ಈಗ ಕಾರಣವಾಗ್ಬಿಟ್ಟಿದೆ. ಯಾಕಂದರೆ ಎಲ್ಲರೂ ಒಂದೊಂದು ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಸಂಸತ್ ಅಧಿವೇಶನ ಸ್ಟಾರ್ಟ್ ಆದಾಗ ಮೊದಲ ದಿನವನ್ನು ಪೂರ್ತಿ ಕಲಾಪ ನಡೆಸ್ಕೊಟ್ಟಿದ್ದಂಥ ಜಗದೀಪ್ ಧನ್ಕರ್ ಅವರು ಅದಾದ ನಂತರ ರಾತ್ರೋರಾತ್ರಿ ರಾಜೀನಾಮೆಯನ್ನು ಕೊಡ್ತಾರೆ. ಏನು ಹಾಗಾದರೆ ಅನಾರೋಗ್ಯ ಕಾರಣ ಅಂತ ಹೇಳಿದ್ರೆ ಅವತ್ತಿನ ದಿನ ನಡೆಸಿದಾರಲ್ಲ, ಮುಂಚೆನೇ ಹೇಳ್ಬೋದಿತ್ತಲ್ಲ, ಅಥವಾ ಸಂಸತ್ ಅಧಿವೇಶನ ಆರಂಭಕ್ಕಿಂತ ಮುಂಚೆ ಅವರು ಅನಾರೋಗ್ಯ ಕಾರಣ ನೀಡಿ ತಗೋಬೋದಿತ್ತು ಬಿಡುವ ಅಥವಾ ರಾಜೀನಾಮೆಯನ್ನು. ಬಟ್ ಅವಾಗ ಯಾಕೆ ಮಾಡಲಿಲ್ಲ, ರಾತ್ರೋರಾತ್ರಿ ಯಾಕೆ ಅವರು ರಾಜೀನಾಮೆ ಕೊಟ್ಟರು ಅನ್ನೋದು ಪ್ರಶ್ನೆ. ಸೊ ಹೇಳ್ತಾ ಇರೋಗೆ ಏನೋ ನಡೆದಿದೆ, ಏನೋ ಮಾತುಕತೆ ಆಗಿದೆ ಧನ್ಕರ್ ಅವರ ನಡುವೆ, BJPಯ ಇತರೆ ಸಂಸದರದ್ದು ಬೇರೆ ಏನೋ ವಿಚಾರ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದರೆ ಏನಾಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದನ್ನೇ ಕಾಂಗ್ರೆಸ್ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದೆ. ಇವತ್ತು 3ನೇ ದಿನದ ಸಂಸತ್ ಮುಂಗಾರು ಅಧಿವೇಶನ. ಸೊ ಇವತ್ತು ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ವಿಪಕ್ಷದ ನಾಯಕರು. ಇನ್ನೊಂದು ಕಡೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು JP ನಡ್ಡಾ ಅವರ ಹೆಸರು. JP ನಡ್ಡಾ ಅವರು ಅವಮಾನ ಮಾಡಿದ್ದಾರೆ ಧನ್ಕರ್ ಅವರಿಗೆ. ಸೊ ಹಾಗಾಗಿ ಅದರಿಂದ ಮನಸ್ಸಿನೊಂದು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇವೆ. ಏನಾದ್ರ ಬೆನ್ನಲ್ಲೇ ಈಗ ಧನ್ಕರ್ ರಾಜೀನಾಮೆ ಹಿಂದೆ ಏನೋ ಇದೆ ಸೀಕ್ರೆಟ್, ಅದು ಗೊತ್ತಾಗಬೇಕು ಅಂಥೇಳಿ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ದೆಹಲಿಯಲ್ಲಿ ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಧನ್ಕರ್ ಯಾಕೆ ರಾಜೀನಾಮೆ ಕೊಟ್ಟರು, ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಬೇಕು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಆರೋಗ್ಯ ಚೆನ್ನಾಗೇ ಇದೆ, ಆದರೆ ಅನಾರೋಗ್ಯ ಕಾರಣ ನೀಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜಗದೀಪ್ ಧನ್ಕರ್ಗೆ RSS ಬಗ್ಗೆ ತುಂಬ ನಿಷ್ಠೆ ಕೂಡ ಇರುವಂಥ ವ್ಯಕ್ತಿಯವರು. ಹೀಗಿರುವಾಗ ಧನ್ಕರ್ ರಾಜೀನಾಮೆ ಯಾಕೆ ಕೊಟ್ಟರು ಹಾಗಾದರೆ, ಇದ್ರ ಹಿಂದೆ ಏನಿದೆ, ಯಾರಿದ್ದಾರೆ ಅನ್ನೋದು ದೇಶಕ್ಕೆ ಗೊತ್ತಾಗಬೇಕು, ಅದನ್ನು ಹೇಳಬೇಕು ಕೇಂದ್ರ ಸರ್ಕಾರ ಅಂತ ದೆಹಲಿಯಲ್ಲಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯಿಸಿದ್ದಾರೆ. सरकार जवाब देना चाहिए, वो क्यों रिजाइन करे, कारण क्या है, इसके पीछे क्या राज है. हमको तो ऐसा दिख रहा है कि दाल में कुछ काला है, नहीं तो उनका हेल्थ भी ठीक है और वो अच्छे हमेशा अपनी वोकैबुलरी को ठीक रखते हैं. लेकिन हुआ क्या, वो हमेशा तो RSS और BJP को इतना डिफेंड करते थे, शायद ही वो खुद RSS और BJP के लोग नहीं करते थे. इतना उनका यानी निष्ठा, लॉयलिटी उनके साथ थी. तो ऐसे वक्त में उन्होंने जो राजीनामा दिया है, इसके पीछे क्या है, कौन है और इसका कारण क्या है, देश को बताना चाहिए. सरकार जवाब देना चाहिए, वो क्यों रिजाइन करे, कारण क्या है, इसके पीछे क्या रहा. ಸೊ ಹೀಗೆ ವಿಪಕ್ಷದ ಮುಖಂಡರು ಒಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಮಾತಾಡಿದ್ದಾರೆ, ಧನ್ಕರ್ ರಾಜೀನಾಮೆ ಬಗ್ಗೆ ನನಗೇನು ಗೊತ್ತಿಲ್ಲ, ರಾಜೀನಾಮೆ ಬಗ್ಗೆ ಒಂದು ವಿಚಾರ ಮಾತ್ರ ಗೊತ್ತಾಯಿತು, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ. ಆದರೆ BJPಯ ಆರೋಗ್ಯ ಸರಿ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನು BJP ನಾಯಕರು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂಥೇಳಿ ಕೇಂದ್ರದ ವಿರುದ್ಧ SP ಸಂಸದ ಅಖಿಲೇಶ್ ಯಾದವ್ ಲೇವಡಿ ಮಾಡಿದ್ದಾರೆ. ಯಾರ ಆರೋಗ್ಯ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. BJPಗೆ ಅನಾರೋಗ್ಯ ಆಗಿದೆ, ಧನ್ಕರ್ ಅವ್ರಿಗಲ್ಲ BJP ಅವರಿಗೆ ಅನಾರೋಗ್ಯ ಆಗಿರೋದು ಅಂಥೇಳಿ ಯಾದವ್ ಅವರು ಕಿಡಿಕಾರಿದ್ದಾರೆ. मुझे खुद जानकारी नहीं है कि क्यों ऐसा हुआ, लेकिन ये बताया गया कि स्वास्थ्य अच्छा नहीं है. लेकिन भारतीय जनता पार्टी के लिए कोई स्वास्थ्य देखने नहीं जा रहे हैं कि आखिर स्वास्थ्य उनका ठीक है कि नहीं है. मुझे खुद जानकारी नहीं है कि क्यों ऐसा हुआ, लेकिन ये बताया गया कि स्वास्थ्य अच्छा नहीं है. लेकिन भारतीय जनता पार्टी के लिए कोई स्वास्थ्य देखने नहीं जा रहे हैं कि आखिर स्वास्थ्य उनका ठीक है कि नहीं है. मुझे खुद